ನಿನ್ನೆ ನನ್ನ ಸ್ನೇಹಿತರೊಬ್ಬರು ನನಗೆ ಒಂದು ವಾಟ್ಸಾಪ್ ಮೆಸೇಜ್ ಮಾಡಿದರು. ಆ ಮೆಸೇಜ್ನಲ್ಲಿ ಅವರು ಕಳಿಸಿದಂತಹದ್ದು ಒಂದು ಸ್ಕ್ರೀನ್ಶಾಟ್. ಆ ಸ್ಕ್ರೀನ್ಶಾಟ್ನಲ್ಲಿ ಒಂದಿಷ್ಟು ಬ್ಯಾಂಕ್ ನಿಫ್ಟಿ ಕಾಂಟ್ರಾಕ್ಟ್ಗಳನ್ನು ಸ್ಕ್ವೇರ್ ಆಫ್ ಮಾಡಲಾಗಿತ್ತು. ಹೀಗೆ ಸ್ಕ್ವೇರ್ ಆಫ್ ಮಾಡಿದಂತಹ ಬ್ಯಾಂಕ್ ನಿಫ್ಟಿ ಕಾಂಟ್ರಾಕ್ಟ್ನಲ್ಲಿ ರಿಯಲೈಸ್ಡ್ ಪ್ರಾಫಿಟ್ 1,04,000 ಅಂತ ಹೇಳುವಂತಹದ್ದಿತ್ತು. ಈ ಸ್ನೇಹಿತರ ಜೊತೆಗೆ ನಾನು ಇಂಟರ್ಯಾಕ್ಷನ್ ಮಾಡಿದಂತಹ ಉದಾಹರಣೆ ತುಂಬ ಕಮ್ಮಿ. ಹಾಗಾಗಿ ನಾನು ಅದರ ಮೇಲೆ ಬರೀ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿ ಕಳಿಸಿದೆ. ಅದಕ್ಕೆ ಅವರು ಮತ್ತೆ ಇನ್ನೊಂದು ಕ್ವೆಶ್ಚನ್ ಮಾರ್ಕ್ ಹಾಕಿ ನನಗೆ ಕಳಿಸಿದ್ರು. ನಾನು ಕೇಳಿದೆ, ವಾಟ್ ಡು ಯು ಎಕ್ಸ್ಪೆಕ್ಟ್ ಔಟ್ ಆಫ್ ದಿಸ್ ಅಂತ. ಅದಕ್ಕೆ ಅವರು ಹೇಳಿದರು, ಸರ್ ಹೀಗೆ ಲಾಭವನ್ನು ಮಾಡೋದು ಹೇಗೆ ಅನ್ನೋದನ್ನು ನೀವು ನನಗೆ ಹೇಳಿಕೊಡ್ತೀರಾ? F&Oದಲ್ಲಿ ಟ್ರೇಡ್ ಮಾಡಿಬಿಟ್ಟು ಇಷ್ಟು ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ. ಅದಕ್ಕೆ ನಾನು ರಿಯಾಕ್ಟ್ ಮಾಡಿ ಹೇಳಿದೆ, ನೋಡಿ ಸರ್, ನೀವು F&O ಟ್ರೇಡಿಂಗ್ ಕಲಿಯೋದು ಹೇಗೆ ಅಥವಾ ಟ್ರೇಡ್ ಮಾಡೋದು ಹೇಗೆ ಅನ್ನುವ ಆಲೋಚನೆಯಿಂದ ಅಥವಾ ಅದನ್ನು ನಾನು ಹೇಳಿಕೊಡ್ತೀನಿ ಅಂತ ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂತ ಹೇಳಿದರೆ ಯು ಆರ್ ನಾಕಿಂಗ್ ದ ರಾಂಗ್ ಡೋರ್ಸ್. ನಾನು ಅದನ್ನು ಹೇಳಿಕೊಡೋದಿಲ್ಲ ಅಂದೆ. ಅದಕ್ಕವರು, ಆದರೂ ಸರ್ ಇಷ್ಟು ಪ್ರಾಫಿಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಿ ಅಂತಂದರು. ಯಾಕೆ ಇದನ್ನು ನನ್ನ ಹತ್ರ ಕೇಳ್ತಿದ್ದೀರಿ ಅಂತ ಮತ್ತೆ ನಾನು ಕೇಳಿದಾಗ ಅವರು ಹೇಳಿದ್ದು, ಆ್ಯಂಡ್ ನಾನು ಅರ್ಥ ಮಾಡಿಕೊಂಡದ್ದು ಹೀಗೆ, 1,00,000 ರೂಪಾಯಿ ಹೀಗೆ ಸ್ಕ್ರೀನ್ಶಾಟ್ ಕಳಿಸಿದಂತಹ ವ್ಯಕ್ತಿಗೆ ನೀವು ಕೊಟ್ಟರೆ ತಿಂಗಳು ಅವರು 9,000 ರೂಪಾಯಿಯನ್ನು ನಿಮಗೆ ಕೊಟ್ಟುಕೊಂಡು ಬರ್ತಾರೆ ಅಂತ ಹೇಳುವ ಕಾರಣಕ್ಕೆ 1,00,000ವನ್ನು ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ 9,000 ನಿಮ್ಮ ಕೈಗೆ ಬರುತ್ತೆ ಅಂತ ಇವರ ನಂಬಿಕೆ. ಅದಕ್ಕೆ ನಾನು ಅಂದೆ, ಸರ್ ನೋಡಿ, ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ಇರುವಂತಹ ಅತಿ ಸುಲಭ ವಿಧಾನ ಇದು, ಇದನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ. ಅವರಿಗೆ ಅದಕ್ಕಿಂತ ಹೆಚ್ಚಿನ ಎಕ್ಸ್ಪ್ಲನೇಷನನ್ನು ನಾನು ಕೊಟ್ಟಿಲ್ಲ. ನಿಮಗೆ ಎಲ್ಲರಿಗೂ ಹೆಚ್ಚಿನ ಎಕ್ಸ್ಪ್ಲನೇಷನನ್ನು ನಾನು ಕೊಡ್ತೀನಿ. ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ನೀವು ಒಂದು ನೇಕೆಡ್ ಪೊಸಿಷನನ್ನು ಮಾರಾಟ ಮಾಡ್ತೀರಾ ಅಂತ ಹೇಳಿದರೆ ಅಥವಾ ಖರೀದಿ ಮಾಡ್ತೀರಾ ಅಂತಂದರೆ, ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗನ್ನು ಇಂಡಲ್ಜ್ ಮಾಡ್ತಿದ್ದೀರಾ ಅಂತ ಹೇಳಿದರೆ, ದೇರ್ ಆರ್ ಸರ್ಟೆನ್ ಡೇಸ್ ವೇರ್ ದ ಮಾರ್ಕೆಟ್ ಈಸ್ ಒನ್ ಡೈರೆಕ್ಷನಲ್. 200-300 ಪಾಯಿಂಟ್ಗಳ ಒನ್ ಡೈರೆಕ್ಷನಲ್ ಮೂವನ್ನು ಮಾರ್ಕೆಟ್ ಕೊಟ್ಟಂತಹ ದಿನ ನಿಮ್ಮ ಲಾಜಿಕ್ ವರ್ಕ್ ಆಗಬೇಕು ಅಂತಿಲ್ಲ. ಈವನ್ ಇಫ್ ಯು ಆರ್ ಲಕ್ಕಿ, ಪೊಸಿಷನ್ ಸೈಜ್ ದೊಡ್ಡದಿದ್ದರೆ 1,00,000 ಅಲ್ಲ 1 ಕೋಟಿಯ ಲಾಭವನ್ನು ಕೂಡ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿಬಿಟ್ಟು ಮಾಡೋದು ಸಾಧ್ಯ ಇದೆ. ಆದರೆ ನೀವು ಹೀಗೆ ಒಂದು ದಿನದಲ್ಲಿ ಮಾಡಿದಂತಹ ಪ್ರಾಫಿಟ್ ಮತ್ತು ಅದಕ್ಕೆ ಹಾಕಿದಂತಹ ಅಸಲು ಎಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ಕಳ್ಕೊಳ್ಳೋದು ಕೂಡ ತುಂಬ ಸಿಂಪಲ್ ಆಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ F&O ಟ್ರೇಡಿಂಗ್ ಮಾಡಿದರೆ ಆಗುತ್ತೆ. ಸೆಬಿಯ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ. 2024ರಲ್ಲಿ F&O ಟ್ರೇಡಿಂಗ್ ಮಾಡಿದಂತಹ ಇಂಡಿವಿಜುವಲ್ ಇನ್ವೆಸ್ಟರ್ಗಳಲ್ಲಿ 91.1% ಜನ ಅಥವಾ 73 ಲಕ್ಷ ರಿಟೇಲ್ ಇನ್ವೆಸ್ಟರ್ಸ್ ದುಡ್ಡನ್ನು ಕಳ್ಕೊಂಡಿದ್ದಾರೆ. 54,000 ಕೋಟಿಯಷ್ಟು ಲಾಸಸ್ ಈ ವರ್ಷ ಒಂದರಲ್ಲೇ ಮಾಡಿಕೊಂಡಿರುವಂತಹದ್ದು ಇವರೆಲ್ಲರೂ. ಆ್ಯಂಡ್ ಹೀಗೆ 1,00,000 ರೂಪಾಯಿ ನನ್ನ ಕೈಗೆ ಕೊಡು, 9,000 ರೂಪಾಯಿಯನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಂತಹ ಸುಮಾರು ಸ್ಕ್ಯಾಮ್ಗಳು ಮುಂಚೆ ನಡೆದಿದ್ದಾವೆ. ನೀವು ಕೊಟ್ಟಿರುವಂತಹ ದುಡ್ಡಲ್ಲೇ ನಿಮಗೆ 4 ತಿಂಗಳು 9,990,000ವನ್ನು ವಾಪಸ್ ಕೊಡ್ತಾರೆ. ನಿಮಗೊಂದು 34,000-35,000 ರೂಪಾಯಿ ದುಡ್ಡು ವಾಪಸ್ ಬರುತ್ತೆ. ಅದಾದ ಮೇಲೆ ಅವರು ನಿಮಗೆ 1 ರೂಪಾಯಿಯನ್ನೂ ಕೊಡೋದಿಲ್ಲ. ನೀವು ಹಾಕಿದಂತಹ ದುಡ್ಡನ್ನು ಕಳ್ಕೊಳ್ತೀರಿ. ರೆಗ್ಯುಲರ್ ಇನ್ಕಮ್ ಬರುತ್ತೆ ಅನ್ನುವಂತಹ ಆಸೆಯಲ್ಲಿ ಇದ್ದವರು ಆ ಆಸೆಯನ್ನು ಬಿಡಬೇಕಾಗತ್ತೆ. 1,00,000ವನ್ನು ಹೊಂದಿಸಿಕೊಡೋದಕ್ಕೆ ತುಂಬ ಜನರಿಗೆ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಸಾಲ ಮಾಡಿ ಕೊಟ್ಟು ಹೀಗೆ 9,000 ಬಂದದ್ರಲ್ಲಿ EMI ಕಟ್ಟಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಆಲೋಚನೆ ಮಾಡುವವರು ತುಂಬ ಜನ ಇದ್ದಾರೆ. ಇದು ಯಾವುದನ್ನೂ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಇಂಡಿವಿಜುವಲ್ಸ್ F&O ಟ್ರೇಡಿಂಗ್ ಮಾಡಬೇಡಿ ಅಂತ ಹೇಳಿದರೆ, ಇಲ್ಲ ನಾನು ಮಾಡ್ತೀನಿ, ನನಗೆ ದುಡ್ಡಾಗುತ್ತೆ, ಐ ಹ್ಯಾವ್ ಅ ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳುವವರು ಯಾರಾದರೂ ಇದ್ದರೆ ಯು ಆರ್ ಗುಡ್ ಟು ಗೋ. ನೀವು ಕಂಟಿನ್ಯೂ ಮಾಡಿ ಮಾಡೋದನ್ನು. ನಾನು ನಿಮಗೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಕಾಲವೇ ನಿಮಗೆ ಉತ್ತರಿಸುತ್ತೆ. ಇಫ್ ಯು think that you are successful, continue doing whatever you are doing. ಬಟ್ F&O ಅಂತ ಹೇಳಿದರೆ ಏನು, ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದರೆ ಏನು, ಆಪ್ಷನ್ಸ್ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲದೇ ಇರುವವರು ವಿತ್ ಝೀರೋ ನಾಲೆಡ್ಜ್ ಯಾರ ಕೈಗೋ ದುಡ್ಡನ್ನು ಕೊಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ, ಮ್ಯೂಚುವಲ್ ಫಂಡ್ಸ್ನಲ್ಲಿ, ಇನ್ವೆಸ್ಟಿಂಗ್ನಲ್ಲಿ ಅಥವಾ ಯಾವುದೇ ದುಡ್ಡಿನ ರಿಲೇಟೆಡ್ ಅಫೇರ್ಸ್ನಲ್ಲಿ ಇನ್ನೊಬ್ಬನ ಕೈಗೆ ನಿಮ್ಮ ದುಡ್ಡನ್ನು ಕೊಟ್ಟು ಅದರಿಂದ ಒಂದು ರೆಗ್ಯುಲರ್ ಇನ್ಕಮ್ ಸಂಪಾದನೆ ಮಾಡೋದು ಸಾಧ್ಯ ಇದೆ ಅನ್ನುವ ಆಲೋಚನೆಯನ್ನು ನೀವು ಮಾಡ್ತಿದ್ರೆ
ಇಟ್ ಈಸ್ ಇಂಪಾಸಿಬಲ್. ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ಇರುವಂತಹ ಅತಿ ಸುಲಭ ಮಾರ್ಗ ಅದು ಅನ್ನೋದನ್ನು ನೆನಪಿಟ್ಟುಕೊಂಡು ಮುಂದುವರಿಯುವುದನ್ನು ಕಲೀರಿ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಟಾಪಿಕ್ಸ್ ಬೇರೆ ಯಾವುದೂ ಇರೋದಿಲ್ಲ. ಬಿಕಾಸ್ ಫಿನಾನ್ಸ್ನ ಟಾಪಿಕ್ಸನ್ನು ಎಷ್ಟು ಹೇಳಿದರೂ ಕೂಡ ಮತ್ತೆ 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 ಈ ರೀತಿಯ ಕೂಪಕ್ಕೆ ಬೀಳುವವರೇ ನನಗೆ ಸಿಗ್ತಾ ಇದ್ದಾರೆ. ಸೊ ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್, ಇದು ಯಾವುದಕ್ಕೂ ಬೀಳೋದಕ್ಕೂ ಹೋಗಬೇಡಿ. ತಿಂಗಳಿಗೆ 10%, 12% ರಿಟರ್ನ್ಸನ್ನು ಕನ್ಸಿಸ್ಟೆಂಟಾಗಿ ವರ್ಷ ಪೂರ್ತಿ ಜನ್ರೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವಾರನ್ ಬಫೆಟ್ಗೆ ಸಾಧ್ಯ ಆಗಿಲ್ಲ ಅದು. ಅವನು ವರ್ಷಕ್ಕೆ 20% ತೆಗೆದ್ರೆ ದೊಡ್ಡ ವಿಷಯ ಅಂತಾನೆ. ನೀವು ತಿಂಗಳಿಗೆ 10% ಮಾಡುವ ಆಲೋಚನೆಯಲ್ಲಿದ್ದೀರಿ. ಇಟ್ ಈಸ್ ನಾಟ್ ಪಾಸಿಬಲ್. ಸ್ಟಾಕ್ ಮಾರ್ಕೆಟ್, F&O ಟ್ರೇಡಿಂಗ್, ಆಪ್ಷನ್ಸ್ ಯಾವುದೂ ಕೂಡ ಗೆಟ್ ರಿಚ್ ಸೂನ್ ಅಂತ ಹೇಳುವ ಸ್ಕೀಮ್ಗಳು ಅಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. F&O ಟ್ರೇಡಿಂಗ್ ಬೇಡ, F&O ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡಿಕೊಡ್ತೀನಿ ಅಂತ ಹೇಳುವವರ ಸಹವಾಸವೂ ಬೇಡ. ಇದಿಷ್ಟನ್ನು ಮೀರಿ ನೀವು ಮಾಡೋದಕ್ಕೆ ಹೋದ್ರಿ ಅಂದರೆ ದೆನ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಟೆಲ್ ಟು ಯು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.